ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ವಾಕ್ಯ ಯಾವುದೆಂದರೆ ಸಮಯ, ಟೈಮಿಂಗ್ಸ್. ನಾವು ಒಂದನ್ನು ಕೇಳ್ತವೇನೆಂದರೆ, ಹೋದ ಸಮಯ ತಿರುಗಿ ಬರಲ್ಲ. ನಿನ್ನೆ ಹೋಯಿತು, ಇಟ್ಸ್ ಗಾನ್. ಇವತ್ತಿನ ದಿನ ಇದೆ, ನಾಳೆ ಬರೋದಿದೆ. ಆದರೆ ಟೈಮಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಲೈಫ್. ನಮ್ಮ ಜೀವನದಲ್ಲಿ ಸಮಯ ಭಾಳ ಪ್ರಾಮುಖ್ಯವಾಗಿದೆ. ಇವತ್ತು ಅದನ್ನು ಧ್ಯಾನ ಮಾಡುವ. ದೇವರು ಹೇಗೆ ಪ್ರತಿಯೊಂದು ಸಂಗತಿ ತಮ್ಮ ಸಮಯಕ್ಕೆ ಮಾಡ್ತಾರೆ. ನಾವಿವಾಗ ಹೇಗೆ ನಮ್ಮ ಜೀವನ ಆಗಿದೆ ಅಂದರೆ, ಪೇಷನ್ಸ್ ಭಾಳ ಕಡಿಮೆ ಆಗಿದೆ. We don't have time to wait for anything. We don't have time to waste the signal ಅಲ್ಲಿ ಇರ್ಬೋದು, ಅಥವಾ anywhere where we are in a queue. We are always rushing. Is that right? Or is there something called timings in our life? Has God set some timing? ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಮಕ್ಕಳು ಹುಟ್ಟಿದಾಗ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಇರ್ಬೋದು, ಆದರೆ ಬೇರೆ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ, ದೇ ಕಾನ್ಸಂಟ್ರೇಟ್ ಸೋ ಮಚ್ ಅಪಾನ್ ದ ಟೈಮ್ ದಟ್ ಅ ಚೈಲ್ಡ್ ಈಸ್ ಬಾರ್ನ್. ಆ ಮಗು ಹುಟ್ಟಿದ ಸಮಯವನ್ನು ಭಾಳ ಗಮನಕ್ಕೆ ತಗೊಳ್ತಾರೆ. ಅದು ಇರ್ಬೋದು ರಾತ್ರಿದು 12 ಗಂಟೆಯಾಗಿ 24.59 ಇರ್ಬೋದು, ಅಂದರೆ 1 ಗಂಟೆಗೆ ಇನ್ನೂ 1 ನಿಮಿಷ ಇರ್ಬೋದು. ಬಟ್ ದೇ ಟೇಕ್ ನೋಟ್ ಆಫ್ ದ್ಯಾಟ್. ಅಥವಾ ಬೆಳಗಿನ ಜಾವದಲ್ಲಿ 1 ಗಂಟೆಯಾಗಿ 12 ನಿಮಿಷ ಆಗ್ಬೋದು. ದೇ ಟೇಕ್ ನೋಟ್ ಆಫ್ ದ ಟೈಮ್. ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಟೈಮ್ ದಟ್ ಚೈಲ್ಡ್ ಈಸ್ ಬಾರ್ನ್. ನಮ್ಮ ಇಸ್ರೋದಲ್ಲಿ ನಾವು ನೋಡ್ತೇವೆ, ಪ್ರತಿ ಸರ್ತಿ ಅವರು ಯಾವುದೇ ಒಂದು ರಾಕೆಟನ್ನು ಲಾಂಚ್ ಮಾಡಬೇಕಾದ್ರೆ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್ ಟೈಮ್. ಆ ಸರಿಯಾದ ಸಮಯಕ್ಕೇ ಅವ್ರು ಲಾಂಚ್ ಮಾಡ್ತಾರೆ. ಇನ್ನೂ ಸಮಯ ಆಗಿಲ್ಲ, ಇದೇ ಸಮಯಕ್ಕೆ ನಾವು ಈ ಒಂದು ರಾಕೆಟನ್ನು ಲಾಂಚ್ ಮಾಡಿದರೆ ಅದರ ಎಫೆಕ್ಟ್ಸ್ ಹೀಗೆ ಇರುತ್ತೆ ಅಂತ. ನಾವು ಮನುಷ್ಯರಾಗಿ ವಿ ಗಿವ್ ಸೋ ಪ್ರಾಮಿನೆನ್ಸ್ ಟು ದ ಟೈಮಿಂಗ್. ಇನ್ನು ಭಾಳ ವಿಷಯದಲ್ಲಿ ನಾವು ನೋಡ್ತೇವೆ ಟೈಮಿಂಗ್ ವಿಷಯ. ವಾಟ್ ಡಸ್ ದ ಬೈಬಲ್ ಸೇ ಅಬೌಟ್ ಟೈಮ್? ಈಸ್ ಅವರ್ ಗಾಡ್ ಹೂ ಆಲ್ಸೋ ಗೋಸ್ ಅಕಾರ್ಡಿಂಗ್ ಟು ದ ಟೈಮ್. ಆರ್ ಥಿಂಗ್ಸ್ ಡನ್ ಅಕಾರ್ಡಿಂಗ್ ಟು ಹಿಸ್ ಟೈಮ್? ಇದನ್ನೆಲ್ಲ ನಾವು ದೇವರ ವಾಕ್ಯದಿಂದ ಇವತ್ತು ನೋಡುವ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ, ನಾವು ಬರೀ ಸುಮ್ಮನೆ ಹಾಗೆ ಜೀವಿಸದೆ, ಪ್ರತಿಯೊಂದಕ್ಕೆ ಒಂದು ಡಿಸಿಪ್ಲಿನ್ ಇದೆ, ಪ್ರತಿಯೊಂದಕ್ಕೆ ಒಂದು ಸಮಯ ಇದೆ ಅಂತ ನಿಮ್ಮ ವಾಕ್ಯ ಹೇಳುತ್ತೆ. ಇವತ್ತು ಕರ್ತನೆ, ನಾವು ನಮ್ಮ ಜೀವನದಲ್ಲಿ ಸಂಗತಿಗಳು ಆಗ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ, ಇವೆಲ್ಲ ಸಂಗತಿಗೆ ಸ್ವಾಮಿ ನಿಮ್ಮ ವಾಕ್ಯದಿಂದ ನಮಗೆ ಉತ್ತರ ಕೊಡಬೇಕಂತ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಾವು ನಂಬ್ತೇವೆ ಕರ್ತನೆ, ಈ ವಾಕ್ಯ ನಮ್ಮ ಜೀವನದಲ್ಲಿ ತುಂಬ ಕಾರ್ಯ ಮಾಡಲಿ ಮತ್ತು ಫಲ ಕೊಡಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯ ಅದ 22ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ವೆನ್ ದ ಟೈಮ್ ಈಸ್ ರೈಟ್, ಐ ದ ಲಾರ್ಡ್ ವಿಲ್ ಮೇಕ್ ಇಟ್ ಹ್ಯಾಪನ್. ಯೆಶಾಯನ ಗ್ರಂಥ 60ನೇ ಅಧ್ಯಾಯ 22ನೇ ವಚನ, ದ ಬುಕ್ ಆಫ್ ಐಸಾಯ ಚಾಪ್ಟರ್ 60 and verse 22, it says that the Lord will make all things happen in his time. ಎಲ್ಲ ಸಂಗತಿಯನ್ನು ದೇವರು ತನ್ನ ಸಮಯಕ್ಕೆ ಮಾಡ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿಯಲ್ಲಿ ದಾವಿದ ಹೇಳ್ತಾನೆ, ಕೀರ್ತನೆ 31 ಅದ 15ನೇ ವಚನದಲ್ಲಿ ಹೀಗೆ ಹೇಳ್ತಾನೆ ಅಂದರೆ, ಮೈ ಟೈಮ್ಸ್ ಆರ್ ಇನ್ ಹಿಸ್ ಹ್ಯಾಂಡ್ಸ್. ನನ್ನ ಸಮಯ ಆತನ ಕೈಯಲ್ಲಿ ಇದೆ ಅಂತ. ಪ್ರಿಯರೇ, ಒಂದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ನಮ್ಮ ಸಮಯ, ನೀವು ದೇವರ ಮಕ್ಕಳಾಗಿದ್ದೀರಾ, ನಾನು ದೇವರ ಮಗಳಾಗಿದ್ದೇನೆ, ನಮ್ಮ ಸಮಯ ಸ್ವಾಮಿ ಕೈಯಲ್ಲಿದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ, ದ ಸ್ಟೆಪ್ಸ್ ಆಫ್ ದ ರೈಚಸ್ ಆರ್ ಆರ್ಡೈನ್ಡ್ ಬೈ ಗಾಡ್. ನೀತಿವಂತನ ಹೆಜ್ಜೆ ದೇವರು ಕಾಯ್ತಾರೆ ಅಂತೆ, ದೇವರು ನೇಮಿಸಿದ್ದಾರೆ. ದ್ಯಾಟ್ ಮೀನ್ಸ್ He knows everything. ನಮಗೆಲ್ಲರಿಗೆ ಗೊತ್ತಿದ್ದ ಭಾಳ ಸಮಯದ ವಿಷಯದಲ್ಲಿ ಮಾತಾಡಿದ ತಕ್ಷಣ ವಿ ಓಪನ್ ಅವರ್ ಬೈಬಲ್ಸ್ ಟು ಎಕ್ಲಿಸಿಯಾಸ್ಟಿಕ್ಸ್, ಪ್ರಸಂಗಿ ಅದ 3ನೇ ಅಧ್ಯಾಯ. ಪ್ರಸಂಗಿ ಅದರಲ್ಲಿ ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಅಬೌಟ್ ದ ಟೈಮ್ಸ್. ಅದನ್ನು ನಾವು ಓದ್ಕೊಳ್ಳುವ. 1ನೇ ಅಧ್ಯಾಯದಿಂದ ಓದ್ತಾನೆ. ದಯಮಾಡಿ ನಿಮ್ಮ ಬೈಬಲ್ಗಳನ್ನು ತೆರೆದು ಓದಬೇಕಂತ. ಇದು ಭಾಳ ಸ್ಪಷ್ಟವಾಗಿ ನಮಗೆ ಸಮಯದ ವಿಷಯದಲ್ಲಿ ಒಂದು ಅರ್ಥ ಆಗುವಂಗೆ
ವಾಟ್ ಆ್ಯಂಡ್ ಆಲ್ ಟೈಮ್ ಈಸ್ ಇನ್ವಾಲ್ವ್ಡ್ ಇನ್. ಅದನ್ನು ಇಲ್ಲಿ ಓದ್ತೇವೆ. ಎಕ್ಲಿಸಿಯಾಸ್ಟಿಸ್ ಚಾಪ್ಟರ್ 3 verse 1. To everything there is a season and time to every purpose under the heaven. When I read that, I was really surprised that there is a time for every purpose. ಪ್ರಿಯರೇ, ನಾವು ಇಷ್ಟೋ ಸಮಯ ವಿ ಡೋಂಟ್ ಟೇಕ್ ಥಿಂಗ್ಸ್ ಸೀರಿಯಸ್ಲಿ. ಹೋಗಲಿ ಬಿಡು, ಆಯಿತು ಬಿಡು, ಲಕ್ ಆಯಿತು ಬಿಡು, ಏನೋ ಒಂದು ಚಾನ್ಸ್ ಆಯಿತು ಬಿಡು. ಇಲ್ಲ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಅಂದರೆ ಎವ್ರಿಥಿಂಗ್ ಹ್ಯಾಸ್ ಅ ಪರ್ಪಸ್ ಅಂತ ಹೇಳಿ. ಆ್ಯಂಡ್ ಅ ಟೈಮ್ ಟು ಬಿ ಬಾರ್ನ್ ಆ್ಯಂಡ್ ಅ ಟೈಮ್ ಟು ಡೈ, ಅ ಟೈಮ್ ಟು ಪ್ಲ್ಯಾಂಟ್ ಆ್ಯಂಡ್ ಅ ಟೈಮ್ ಟು ಪ್ಲಕ್ ಅಪ್ ದ್ಯಾಟ್ ವಿಚ್ ಇಸ್ ಪ್ಲ್ಯಾಂಟೆಡ್. ಇದು ನಮಗೆ ಗೊತ್ತು ತಾನೆ. ಒಂದು ಸಮಯ ಈ ಲೋಕದಲ್ಲಿ ಬರಲಿಕ್ಕೆ, ಇನ್ನೊಂದು ಸಮಯ ಈ ಲೋಕವನ್ನು ಬಿಟ್ಟು ಹೋಗಲಿಕ್ಕೆ. ಪ್ರಿಯರೇ, ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕೆಂದರೆ ಅವರ್ ಟೈಮ್ ಈಸ್ ಸೆಟ್. ಈ ಲೋಕದಲ್ಲಿ ನಾವು ಯಾವ ಸಮಯದಲ್ಲಿ ಬರಬೇಕಿತ್ತು, ನಾವು ಅದೇ ಸಮಯಕ್ಕೆ ದೇವರ ಚಿತ್ತದ ಅನುಸಾರವಾಗಿ ವಿ ಆರ್ ಬಾರ್ನ್. ಬಿಕಾಸ್ ದ ಬೈಬಲ್ ಸೇಸ್ ದಟ್ there is a time to be born. We are just not born any time, but there was a particular time that you and I was born, and there is a particular time that you and I will be gone from this world. ಪ್ರಿಯರೇ, ಇಷ್ಟು ಸಮಯದಲ್ಲಿ ನಾವು ನೋಡ್ತೇವೇನೆಂದರೆ ಈ ಪೇಷಂಟು ಎಷ್ಟು ಸೀರಿಯಸ್ ಆಗಿದ್ದಾರೆ, ಇವರು ಉಳ್ಕೊಳ್ಳೋ ಚಾನ್ಸಸ್ ಇದೆ. ರೀಸೆಂಟಾಗಿ ನಮ್ಮ ಚರ್ಚ್ ಮೆಂಬರ್ದು ಒಬ್ಬರದ್ದು ರಿಲೇಷನ್ ವಿಷಯ ಹಾಗೇ ಆಯಿತು. ಅವರು ತಗೊಂಡು ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ಸೆಡ್ ನೋ ಹೋಪ್, ಆ್ಯಬ್ಸಲ್ಯೂಟ್ಲಿ ನೋ ಹೋಪ್, ಇವರು ಉಳಿಯುವುದೇ ಇಲ್ಲ. ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಬಟ್ ವಿ ಆರ್ ನಾಟ್ ಗಿವಿಂಗ್ ಯು ಹೋಪ್. that person's condition was so severe, so serious. ಯಾವಾಗ ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ಆಂಟಿ ಇವತ್ತು ಒಂದು ದಿನ ಹೋಗೋದು ಕಷ್ಟ, ಇವತ್ತು ಒಂದು ನೈಟ್ ಹೋಗೋದು ಕಷ್ಟ ಅಂತ. ಆಲ್ಮೋಸ್ಟ್ 15-20 days ಬ್ಯಾಕ್ ದೇ ಅಡ್ಮಿಟೆಡ್ him in the hospital with a critical condition. We didn't know whether he will survive the next minute. But ನೋಡ್ರಿ, ಅದ್ಭುತ ಏನೆಂದರೆ ಇಲ್ಲಿ ಹೇಳುತ್ತೆ ಅಂದರೆ there is a time that God has appointed for you and for me to leave this world and go. Nobody, ಯಾರಿಗೂ ಇದು ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆಸಮ್, isn't it? ಅವರು ಹೋಗ್ತಾರೆ ಅಂತೇಳಿ ಇವಾಗ ಆಲ್ಮೋಸ್ಟ್ 3 weeks ಆಗಿದೆ. ಇವಾಗ ಅವರನ್ನು ICU ವಾರ್ಡಿಂದ ತೆಗೆದು ಜನರಲ್ ವಾರ್ಡ್ಗೆ ಹಾಕಿದ್ದಾರೆ. ಬಿಕಾಸ್ ದಟ್ ಮ್ಯಾನ್ ಸರ್ವೈವ್ಡ್. ಕೆಲವು ವಿಷಯದಲ್ಲಿ ನಾವು ನೋಡ್ತೇವೆ. ನನಗೆ ಲಾಸ್ಟ್ ವೀಕ್ ಒಬ್ಬರು ಹೇಳ್ತಾ ಇದ್ರೇನೆಂದರೆ, ಸಿಸ್ಟ್ರು ಎಲ್ಲ ರೆಡಿಯಾಗಿದ್ದರು, ಎಲ್ಲ ನಾಷ್ಟ ಪಾನಿ ಎಲ್ಲ ಮಾಡಿದರು, ಎಲ್ಲ ಆಯಿತು, ಜಸ್ಟ್ ಕೂತರು ಅಲ್ಲಿ ರೆಡಿಯಾಗಿ, ಪ್ರಾಣ ಹೋಗಿಬಿಟ್ಟಿದೆ. ದ್ಯಾಟ್ ವಾಸ್ ಇಸ್ ಟೈಮ್. ನಮಗೆ ಯಾರಿಗೂ ಅದು ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗಲ್ಲ. ಜಗತ್ತಿಂದು ಯಾವುದು ಡಾಕ್ಟರ್ಗೂ ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಇಟ್ ಈಸ್ ರಿಟನ್ ದಟ್ ದೆರ್ ಈಸ್ ಅ ಟೈಮ್ ಟು ಬಿ ಬಾರ್ನ್ ಆ್ಯಂಡ್ ದಟ್ ದೆರ್ ಈಸ್ ಅ ಟೈಮ್ ಟು ಲೀವ್ ದಿಸ್ ವರ್ಲ್ಡ್ ಆ್ಯಂಡ್ ಗೋ. ಸೊ ಲೆಟ್ಸ್ ರಿಮೆಂಬರ್ ದಟ್. And it also says that there is a time to plant and a time to pluck. ನಾವು ನೋಡ್ತೇವೆ, ಈಗ ಮಳೆಕಾಲ ಪ್ರಾರಂಭ ಆಗಿದೆ. ನಾವು ಮೊನ್ನೆ ಬ್ಯಾಂಗ್ಳೂರು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾದ್ರೆ ಎಲ್ಲ ದೇ ಹ್ಯಾವ್ ಪ್ಲೌಡ್ ದ ಲ್ಯಾಂಡ್ ಆ್ಯಂಡ್ ಇಟ್ ಈಸ್ ಆಲ್ ರೆಡಿ. ದೇ ಆರ್ ರೆಡಿ ಟು ಸೋ ದ ಸೀಡ್ ಬಿಕಾಸ್ ದ್ಯಾಟ್ ಈಸ್ ದ ಟೈಮ್ ಫಾರ್ ದೆಮ್ ಟು ಸೋ ದ ಸೀಡ್. ಅದೇ ಒಂದು ಸ್ವಲ್ಪ ತಿಂಗಳಾದ ಮೇಲೆ ಮಳೆ ಬಡ್ದು ಸ್ವಲ್ಪ ಬಿಸಿಲೆಲ್ಲ ಆದ ಮೇಲೆ ದೆರ್ ವಿಲ್ ಬಿ ಅ ಟೈಮ್ ಆಫ್ ಹಾರ್ವೆಸ್ಟ್. ಸೊ ದೆರ್ ಈಸ್ ಅ ಟೈಮ್ to sow and a time to pluck the plant that is sowed. Everything has a time to kill and a time to heal, a time to break down and a time to build up, a time to weep and a time to laugh, a time to mourn and a time to dance. There is a time to weep. ನಾವು ದುಃಖದ ಸಮಯದಲ್ಲಿ ನಾವು ಅಳ್ತವೆ. ಅದ್ರ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಸಂಜೆ ಎಂಬ ದುಃಖ ಬಂದರೂ ಮುಂಜಾನೆ ಹರ್ಷಧ್ವನಿಯನ್ನು ನಾವು ಕೇಳ್ತೇವಂತೆ. ದೆರ್ ಈಸ್ ಅ ಟೈಮ್ ಟು ವೀಪ್. ಆಲ್ ಆಫ್ ಅಸ್ ಹ್ಯಾವ್ ವೆಪ್ಟ್. ಐ ಡೋಂಟ್ ನೋ ಅಬೌಟ್ ಮೆನ್, ಬಟ್ ವಿ ವುಮೆನ್, ನಾವು ಸ್ತ್ರೀಯರು ಸಣ್ಣ ಸಂಗತಿಗೂ ನಾವು ಅಳ್ತವೆ. ಒಂದು ಸಮಯ ಅಳುವ ಸಮಯ, ಒಂದು ಸಮಯ
ನಗುವ ಸಮಯ. ದೇವರ ವಾಕ್ಯನೇ ಬರ್ತಿದೆ. ಯಾವ ವಿಷಯಕ್ಕೆ ನಾವು ಕಷ್ಟಪಡ್ತವೋ, ನಾವು ಹಣ್ಣಳ ವಿಷಯದಲ್ಲಿ ನೋಡ್ತವೇನೆಂದರೆ ಅವಳು ದೇವರ ಆಲಯಕ್ಕೆ ಹೋಗಿ ಮಾತಾಡಲಿಕ್ಕೆ ಬರದಂಗೆ her lips was just moving and she was filled with so much of agony and she was so much in pain because she didn't have a child. ಅವಳಿಗೆ ಮಗು ಇಲ್ಲದ ಕಾರಣ ಹಂಗೆ ಕಣ್ಣೀರು ಸುರಿಸ್ತಾ ಇದ್ಲು. ಇಷ್ಟು ಅವಳು ಅಳ್ತಾ ಇದ್ಲೇನೆಂದರೆ ಅಷ್ಟಕ್ಕೆ ಪೂರ್ಣ ಜೀವನ ಅವಳು ಹತ್ತಿಲ್ಲ ಪ್ರಿಯರೇ. ಒಂದು ಸಮಯ ಬಂತು, ಅವಳು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅವಳು ಅಳ್ತಲೇ, ಅವಳು ಗೋಳಾಡ್ತಲೇ. ಆದರೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಶಿ ಈಸ್ ಫುಲ್ಲಿ ವರ್ಷಿಪಿಂಗ್ ದ ಲಾರ್ಡ್. ಯಾಕೆಂದರೆ ದೇವರು ಅವಳ ಕಣ್ಣೀರನ್ನು ಒರೆಸಿದ್ರು. ಒಂದು ಕಾಲ ಇತ್ತು ಅವಳು ಕಣ್ಣೀರು ಸುರಿಸಿದ್ಲು, ಇನ್ನೊಂದು ಕಾಲ ಇತ್ತು ಅವಳು ಹರ್ಷ ಪಡ್ತಾ ಇದ್ಲು. ದೇವರ ವಾಕ್ಯ ಹೇಳ್ತದೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ತಾರೆ. ಸೊ ನಿಮ್ಮ ಜೀವನದಲ್ಲಿನೂ ಹಾಗೆ ಇರ್ಬೋದು ಪ್ರಿಯರೇ. ಒಂದು ಕಾಲ ಇರ್ಬೋದು ಬರೇ ಅಳ್ತಾ ಮನಸ್ತಾಪ, ನೋವುಗಳು, ಅವಮಾನ, ಕೊರತೆ, ರೋಗ ಇವೆಲ್ಲಿಂದ ತುಂಬಿಕೊಂಡ್ರೆ ಧೈರ್ಯ ಪಡ್ರಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬರ್ದೆ ಅಂದರೆ there is a time to weep and there is a time to rejoice. ಅಷ್ಟೇ ಅಲ್ಲ, a time to cast away stones and a time to gather stones, a time to embrace and a time to refrain from embracing, a time to get and a time to lose, a time to keep and a time to cast away, a time to rend and a time to sew, a time to be silent and a time to speak. ಒಂದು ಸಮಯ ಹೀಗಿದೆ ಅಂದರೆ ನಾವು ಮಾತಾಡಬೇಕಂತೆ. ಎಲ್ಲ ಸಮಯದಲ್ಲಿ ಮಾತಾಡಿದ್ರೆ ಆಗಲ್ಲ ಪ್ರಿಯರೇ. ಕೆಲವು ಸಮಯದಲ್ಲಿ ನಾವು ಸುಮ್ಮನೆ ಇರಬೇಕಾಗುತ್ತೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತೇನೆ ಅಂದರೆ ಅ ಟೈಮ್ ಟು ಸ್ಪೀಕ್ ಆ್ಯಂಡ್ ಅ ಟೈಮ್ ಟು ಬಿ ಸೈಲೆನ್ಸ್. ನಾವು ಯಾವಾಗಲೂ ಮಾತಾಡ್ಕೊತ, ನಮ್ಮನ್ನು ಡಿಫೆಂಡ್ ಮಾಡ್ಕೊತ, ಜಗಳ ಮಾಡ್ಕೊತ, ಓಕೆ ಜಸ್ಟಿಸ್ಗೋಸ್ಕರ ಮುಂದೆ ಹೋಗ್ಕೊತ ಎಲ್ಲ ಮಾಡ್ಕೊತ ಇದ್ದರೆ ಆಗೋದಿಲ್ಲ. There is a time that we have to open our mouth and speak, but there is a time also that we have to be silent and say, Lord, I am not going to speak on my behalf. You are my righteous judge and you are going to speak on my behalf. Hallelujah. ನಾವು ಹೀಗೆ ದೇವರಿಗೆ ಹೇಳುವೇನೆಂದರೆ, ಸ್ವಾಮಿ ನಾನು ಇಷ್ಟು ದಿವಸ ಮಾತಾಡ್ತಾ ಇದ್ದೆ, ನನಗೆ ಗೊತ್ತಿರಲಿಲ್ಲ ನಿಮ್ಮ ವಾಕ್ಯ ಹೇಳುತ್ತೆ ಅಂದರೆ ಒಂದು ಸಮಯ ನಾವು ಮಾತಾಡಬೇಕಂತೆ, ಇನ್ನೊಂದು ಸಮಯ ನಾವು ಸುಮ್ಮನೆ ಇರಬೇಕಂತೆ, ಒಂದು ಸಮಯ ನಾವು ಕಲ್ಲನ್ನು ಎಸಿಬೇಕಂತೆ, ಇನ್ನೊಂದು ಸಮಯ ಅದನ್ನು ಶೇಖರಿಸ್ಕೊಂಡು. ಫಾರ್ ಎವ್ರಿಥಿಂಗ್ ಪ್ರಿಯರೇ, ಇಟ್ ಈಸ್ ರಿಟನ್ ಸೋ ಬ್ಯೂಟಿಫುಲಿ. A time to love and a time to hate, a time of war and a time of peace. A time to love. This I believe, ಇದು ಹೊಸ ಒಡಂಬಡಿಕೆ ಸ್ವಾಮಿ ಹೇಳ್ತಾರೆ ಅಂದರೆ ಎಲ್ಲ ಸಮಯದಲ್ಲಿ ಪ್ರೀತಿ ಮಾಡಿರಿ. Love at all times, because love covers multitude of sin. ಮೊದಲನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಪ್ರೀತಿ ಬಗ್ಗೆ ಸುಂದರವಾದ ವಿವರಣೆಯನ್ನು ನಾವು ಓದ್ತೇವೆ. Love at all times. Jesus loved at all times. ಇದಕ್ಕೆ ಸಮಯ ಇಲ್ಲ ಪ್ರಿಯರೇ. Even on the cross, Jesus loved those who put him on the cross. So we have to love everybody. But ಇದು Ecclesiastes 3rd chapter ಅಲ್ಲಿ we read about the timings of God. It is so perfect. There is a time for everything. ಪ್ರತಿಯೊಂದು ವಿಷಯಕ್ಕೆ ಪ್ರಿಯರೇ ಒಂದು ಸಮಯ ಇದೆ. ನಾವಿದನ್ನು ನಂಬ್ತವ? Do we believe that there is a timing set by God, or we just say that this just happens just like that? ಇಲ್ಲ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ನಾವು ಕಲ್ತ್ರೆ, ನಾವು ಅದರ ವಿಷಯದಲ್ಲಿ ಧ್ಯಾನ ಮಾಡಿದರೆ ನಮಗೆ ಗೊತ್ತಾಗುತ್ತೇನೆಂದರೆ ದೇವರ ಸಮಯಕ್ಕೆ ಎಲ್ಲ ಆಗುತ್ತೆ. ಕೆಲವು ಸರ್ತಿ ನೀವು ನೋಡಿರ್ಬೋದು, ನೀವು ಗಮನಕ್ಕೆ ತಂದಿದ್ದೀರೋ ಇಲ್ಲೋ ಅಂತ ಗೊತ್ತಿಲ್ಲ. ಕೆಲವು ಸಮಯ ನಿಮ್ಮ ಜೀವಿತದಲ್ಲಿ ಹೆಂಗೆ ಇದೆ ಅಂದರೆ, ಯು ಮೆಟ್ ಸಂಬಡಿ ಆ್ಯಂಡ್ ದಟ್ ವಾಸ್ ಅ ಟೈಮ್ ದಟ್ ಎವ್ರಿಥಿಂಗ್ ಚೇಂಜ್. ಆಟ್ ದ ಸೆಟ್ ಟೈಮ್ ಯು ಗಾಟ್ ಅ ಬ್ರೇಕ್ ಥ್ರೂ. ಆಟ್ ದ ಸೆಟ್ ಟೈಮ್ ಯು ವರ್ ಹೀಲ್ಡ್. ಒಬ್ಬರ ಸಾಕ್ಷಿಗೆ ಹೇಳ್ತಾ ಇದ್ದೇನೆಂದರೆ, ಅವ್ರಿಗೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಅಂತ ಡಾಕ್ಟರ್ಸ್ ಹೇಳಿದರು. ಶಿ ವಾಸ್ ಟು ಡೈ. ಅವರು ಸಾಯಬೇಕಾಗಿತ್ತು. ಅವ್ರದ್ದು ಕ್ಯಾನ್ಸರ್ ಅಷ್ಟು ಸೀರಿಯಸ್ ಆಗಿತ್ತು. ಬಟ್ ಅದ್ಭುತವಾದ ರೀತಿಯಲ್ಲಿ ಒಂದು ಸಮಯದಲ್ಲಿ ದೇವರು ಅವರನ್ನು ಮುಟ್ಟಿ ಗುಣಪಡಿಸಿದ ಕಾರಣ ಇವತ್ತಿಗೂ ಶಿ ಈಸ್ ಅಬೌವ್ 80 ಆ್ಯಂಡ್ ಶಿ ಈಸ್ ಸ್ಟಿಲ್ ಅಲೈವ್ ಆ್ಯಂಡ್ ಶಿ ಈಸ್ ಕಂಪ್ಲೀಟ್ಲಿ
ಹೀಲ್ಡ್ ಆಫ್ ದ್ಯಾಟ್ ಕ್ಯಾನ್ಸರ್. ಅವರು ಹೇಳ್ತಾರೆ ಏನೆಂದರೆ, ದ್ಯಾಟ್ ಮೂಮೆಂಟ್, ದ್ಯಾಟ್ ಟೈಮ್ ದ ಲಾರ್ಡ್ ಟಚ್ಡ್ ಮೀ. There is a time, particular time when God will intervene in your life. ಅನೇಕ ವರ್ಷದಿಂದ ಕಾಯ್ತಾ ಇರ್ಬೋದು. ಲಾರ್ಡ್, ವೆನ್ ಈಸ್ ದ ಟೈಮ್? ದೇವರ ವಾಕ್ಯ ಹೇಳುತ್ತೆ, ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ಪ್ರತಿದಿನ ನಾವೇನು ಮಾಡ್ತೇವೆ ಅಂದರೆ, ಲಾರ್ಡ್, ಟುಡೇ ಈಸ್ ಮೈ ಟೈಮ್. Today is the set time when I'm going to see a breakthrough. Today I'm going to see the hand of the Lord move in my life. ನನ್ನ ಕುಟುಂಬದ ರಕ್ಷಣೆ ಹೊಂದಿದ ದಿನ ಇವತ್ತು ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದು. ಇವತ್ತು ಸ್ವಾಮಿ ನಾನು ಸುದ್ದಿ ಕೇಳ್ತಾನೆ, ನನ್ನ ಸೊಸೆ ಗರ್ಭಿಣಿ ಆದ್ಲು, ಶಿ ಕನ್ಸೀವ್ಡ್ ಅಂತ ನಾನು ಕೇಳ್ತಾನೆ. ಇವತ್ತು ಸ್ವಾಮಿ ನಾನೊಂದು ಸುದ್ದಿ ಕೇಳ್ತಾನೆ, ನಮ್ಮ ಬಿಸ್ನೆಸ್ಗೆ ಏಳಿಗೆ ಆಯಿತು. ಇವತ್ತು ಸ್ವಾಮಿ ನನ್ನ ಕಣ್ಣಾರೆ ನಾನು ಎಲ್ಲ ಮಾಟ ಮಂತ್ರ ನಮ್ಮ ಜೀವಿತದಲ್ಲಿ ಬಿಟ್ಟು ಹೋಗೋದನ್ನು ಇವತ್ತು ನಾನು ಕಾಣ್ತಾನೆ. ಟುಡೇ ಈಸ್ ದ ಅಪಾಯಿಂಟೆಡ್ ಟೈಮ್. ಟುಡೇ ಈಸ್ ದ ಟೈಮ್ ಆಫ್ ಬ್ರೇಕ್ ಥ್ರೂ ಅಂತ. ಲೆಟ್ ಎಕ್ಸ್ಪೆಕ್ಟ್ ದಟ್ ಬ್ರೇಕ್ ಥ್ರೂ ಇನ್ ಗಾಡ್ಸ್ ಟೈಮ್. ಮತ್ತು ಕೆಲವು ಸಮಯದಲ್ಲಿ ವಿ ಮೀಟ್ ಸರ್ಟನ್ ಪೀಪಲ್. ಒಬ್ಬರದ್ದು ಸಾಕ್ಷಿ ನಾನು ಕೇಳ್ತಾ ಇದ್ದೆ. ಅವರು ಒಂದು ಪಾಸ್ಟರ್ದು ಮಗ ಆಗಿದ್ದರು. ಅವರು ಯಾವಾಗಲೂ ಕ್ಯಾಮ್ರಾ ಸೆಟ್ ಮಾಡೋದು, ಸೌಂಡ್ ಸಿಸ್ಟಮನ್ನು ಸೆಟ್ ಮಾಡೋದು, ಪ್ರತಿಯೊಂದು ವಿಷಯದಲ್ಲಿ ಚರ್ಚಿಂದು ಬೇರೆ ಚಟುವಟಿಕೆಯಲ್ಲಿ ಹಿ ಯೂಸ್ ಟು ಟೇಕ್ ಕೇರ್ ಆಫ್ ದ ಆಡಿಯೋ ಆ್ಯಂಡ್ ದ ವಿಡಿಯೋ ಡಿಪಾರ್ಟ್ಮೆಂಟ್. ಇನ್ನೇನು ಸರ್ವಿಸ್ ರೆಡಿ ಆಗಲಿಕ್ಕೆ ಒಂದು ಸ್ವಲ್ಪ ಸಮಯ ಇತ್ತು. ಫ್ಯೂ ಮಿನಿಟ್ಸ್ ಬಿಫೋರ್ ದ ಸರ್ವಿಸ್ ಶುಡ್ ಸ್ಟಾರ್ಟ್, ಅವ್ರಿಗೆ ಏನೋ ಒಂದು ಯೋಚನೆ ಬಂತು. ಹಿ ವಾಂಟೆಡ್ ಟು ಗೋ ಆ್ಯಂಡ್ ಮೀಟ್ ಹಿಸ್ ಫಾದರ್ ಹೂ ವಾಸ್ ದ ಸೀನಿಯರ್ ಪಾಸ್ಟರ್ ದೇರ್. ಅವ್ರು ಪ್ರಸಂಗ ಮಾಡೋಕ್ಕಿಂತ ಮುಂಚೆ ಏನೋ ಒಂದು ಕ್ಲಾರಿಫೈ ಮಾಡಬೇಕಂತ ಹಿ ವಾಸ್ ಕಮಿಂಗ್ ಡೌನ್ ದ ಸ್ಟೇರ್ಸ್. ಅವರಿಷ್ಟು ಸುಂದರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸೈಡ್, ಐ ವಾಸ್ ಜಸ್ಟ್ ಕಮಿಂಗ್ ಡೌನ್ ದ ಸ್ಟೇರ್ಸ್ ಅಟ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್. ಆದರೆ ಅದೇ ಸಮಯದಲ್ಲಿ ಯಾರೋ ಒಬ್ಬರು ಆ ಸ್ಟೇರ್ಸ್ ಹತ್ಕೊಂಡು ಮೇಲೆ ಬರ್ತಾಯಿದ್ರು. ಅವರು ಅವನಿಗೆ ಕೇಳಿದ್ರೇನೆಂದರೆ, ಕ್ಯಾನ್ ಐ ಸ್ಪೀಕ್ ಟು ಯು ಫಾರ್ ಸಮ್ ಟೈಮ್? He said, I don't have time now, ನನಗೀಗ ಸಮಯ ಇಲ್ಲ, because I have to go meet my father, but I'll come back and talk to you. So ವಾಪಸ್ ಬಂದು ನೋಡ್ರಿ ಪ್ರಿಯರೇ, that contact at that time, this person wanted to go down to meet his father, and this person was coming up not to meet him, ಸಿಟ್ಟಿಂಗ್ಗೆ ಸರ್ವಿಸ್ ಅಟೆಂಡ್ ಮಾಡಲಿಕ್ಕೆ ಕುತ್ಕೊಳ್ಳಿಕ್ಕೆ ಅಂತ ಅವ್ರು ಹೋಗ್ತಾಯಿದ್ರು. He was going up and this man was coming down. ಸರ್ವಿಸ್ ಆದ ನಂತರ ಆ ಮನುಷ್ಯ ಇವರಿಗೆ ಹೇಳಿದ್ದೇನೆಂದರೆ, ನನ್ನ ಹತ್ರ ಒಂದು ದೊಡ್ಡ ಟಿ ವಿ ಸ್ಟೇಷನ್ ಇದೆ, ಆ ಟಿ ವಿ ಸ್ಟೇಷನನ್ನು ಮಾರಬೇಕಂತ ಯೋಚನೆ ಇದೆ, ಆ ಪ್ರಪೋಸಲನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ. ದೇ ಹ್ಯಾಡ್ ಅ ಲಾಂಗ್ ಕಾನ್ವರ್ಸೇಷನ್ ಅಬೌಟ್ ಆಲ್ ದಟ್. ಅದಾದ ಮೇಲೆ ಇವರು ಮತ್ತು ಇವರ ಅಪ್ಪ ಸೇರಿಕೊಂಡು ದೇ ಬಾಟ್ ದಟ್ ಟಿ ವಿ ಸ್ಟೇಷನ್. ಅದೇ ಅವ್ರು ಹೇಳ್ತಾರೆ, ಇನ್ ಕೇಸ್ that man was stuck in the traffic, ಅಥವಾ ಬರುವಾಗ ಯಾರೋ ಒಬ್ಬರು ಪರಿಚಯದವ್ರು ಸಿಕ್ಕಿ ಮಾತಾಡಲಿಕ್ಕೆ ನಿಲ್ತಿರ್ಬೋದು, ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗ್ಬೋದಿತ್ತು. ದೇ ಕುಡಂಟ್ ಮೀಟ್ ಈಚ್ ಅದರ್ and there would be no conversation between them. But see the timing of God. ದೇವರ ಸಮಯ ನೋಡ್ರಿ ಹೇಗೆ ಇರುತ್ತೆ ಅಂತ. ಸೊ ದೀಸ್ ಪೀಪಲ್, ದೇ ಬಾಟ್ ದ ಟಿ ವಿ ಸ್ಟೇಷನ್, ದೇ ವರ್ ಯೂಸಿಂಗ್ ದ ಟಿ ವಿ ಸ್ಟೇಷನ್. ಬಹಳ ವರ್ಷ ನಂತರ ಅವರೊಂದು ದೊಡ್ಡ ಚರ್ಚ್ ಕಟ್ತಾಯಿದ್ರು. ಆವಾಗ ಅವ್ರು ಏನು ಮಾಡಿದ್ರು ಅಂದರೆ, ಈ ಟಿ ವಿ ಸ್ಟೇಷನ್ ಮಾರಿ ಅವ್ರಿಗೆ ಅದರಿಂದ ಭಾಳ ಹಣ ಬಂತು. ದೇ ಗಾಟ್ ಲಾಟ್ ಆಫ್ ಪ್ರಾಫಿಟ್ ಫ್ರಮ್ ದ್ಯಾಟ್ ದೇ ಗಾಟ್ ಅ ಬಿಗ್ ಸಮ್ ಆಫ್ ಮನಿ. ಅದಕ್ಕೆ ಅವ್ರು ಹೇಳ್ತಾ ಇದ್ರು ಅಂದರೆ, ದ್ಯಾಟ್ ವಾಸ್ ಡಿವೈನ್ ಟೈಮಿಂಗ್. ದಟ್ ವಾಸ್ ಡಿವೈನ್ ಕನೆಕ್ಷನ್ ಬೈ ದ ಲಾರ್ಡ್. ಸ್ವಲ್ಪ ಯೋಚನೆ ಮಾಡಿರಿ, ನಿಮ್ಮ ಜೀವಿತದಲ್ಲಿ ಯಾರೋ ಒಬ್ಬರು ಬಂದು ಸಡನ್ಲಿ ಹೇಳಿದರು, ಅಲ್ಲಿ ಒಂದು ವೆಕೆನ್ಸಿ ಇದೆ, ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡಿದ್ರಿ, ನಿಮಗೆ ಆ ಜಾಬ್ ಸಿಕ್ತು. ದಟ್ ವಾಸ್ ದ ಟೈಮಿಂಗ್ ಆಫ್ ಗಾಡ್. ನಮ್ಮ ಮಗ ಹುಟ್ಟಿದಾಗ ನನಗೆ ಭಾಳ ಒಂದು ಸಿಕ್ಕಾಗ್ಬಿಟ್ಟೆ ನಾನು. ಐ ವಾಸ್ ವೆರಿ ಸಿಕ್ ಅನ್ ಟು ಡೆತ್. ನನಗೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಡಾಕ್ಟರ್ಸ್ ಹ್ಯಾಡ್ ಗಿವನ್ ಅಪ್ ಹೋಪ್ ಸೇಯಿಂಗ್, ಇವಳು ಬದುಕುವುದೇ ಇಲ್ಲ, ಇವಳು ಖಂಡಿತವಾಗಿ ಸಾಯ್ತಲ್ಲ ಅಂತ ಹೇಳಿ. ಪಾಸ್ಟ್ರು ಅವಾಗ ಬ್ಯಾಂಗ್ಳೂರಲ್ಲಿದ್ದರು, ನಾನು ಅವಾಗ ಮುಂಬೈದಲ್ಲಿದ್ದೆ. ಅವರನ್ನು ಇಲ್ಲಿಂದ ಕರೆಸಬೇಕಾಯಿತು. ಆವಾಗ ಮೊಬೈಲ್ಸ್ ಇರಲಿಲ್ಲ, ಲ್ಯಾಂಡ್ಲೈನ್ ಇರಲಿಲ್ಲ. ಭಾಳ ಕಷ್ಟಪಟ್ಟು ಟೆಲಿಗ್ರಾಮ್ ಕೊಟ್ಟು ಅವರನ್ನು ಕಲಿಸಬೇಕಾಯಿತು. ಆವಾಗ ಅವರು ಬಂದು, ನನ್ನ ಪಾಸ್ಟ್ರು ಬಂದು ನನ್ನನ್ನು ನೋಡುವಾಗ, ಐ ವಾಸ್ ವೆರಿ ಸಿಕ್.
ಅವ್ರಿಗೆ ಏನು ಮಾಡಬೇಕು ಆ ಸಮಯದಲ್ಲಿ ಗೊತ್ತಾಗಿಲ್ಲ. ರಾತ್ರಿ ಸಮಯ ಇತ್ತು, ಅವ್ರು ಬಂದು ಮುಟ್ಟಿದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿ ಸ್ಟಾರ್ಟೆಡ್ ಪ್ರೇಯಿಂಗ್. ಆ್ಯಂಡ್ ನಮ್ಮ ಮನೇಲಿ ಹೇಗಿತ್ತೆ ಅಂದರೆ, ಇವತ್ತಿದ್ದಲೋ ಒಂದು ಸ್ವಲ್ಪ ಹೊತ್ತದಲ್ಲಿದ್ದಲೋ ಅಥವಾ ಇವಳ ಪ್ರಾಣ ಯಾವಾಗ ಹೋಗುತ್ತೆ ಅಂತ. ಐ ವಾಸ್ ಇನ್ ದ್ಯಾಟ್ ಸಿಟ್ಯುವೇಶನ್. ನನ್ನನ್ನೀಗ ನೋಡಿದಾಗ ಹಂಗೆ ಕಾಣಲ್ಲ, ಬಟ್ 35 years ಬ್ಯಾಕ್ ದಿಸ್ ವಾಸ್ ಮೈ ಕಂಡೀಷನ್. ಏನಾಯ್ತು ಅಂದರೆ, ಐ ಸ್ಟಿಲ್ ರಿಮೆಂಬರ್ ಅರೌಂಡ್ 4 o'clock, ಆ ಟೈಮಿಂಗ್ ನೋಡ್ರಿ, ಅರೌಂಡ್ 4 o'clock ಪಾಸ್ಟರ್ ಕೇಮ್ ಟು ಮೈ ರೂಮ್ ಆ್ಯಂಡ್ ಹಿ ಸೆಡ್, ಡಾಕ್ಟರ್ಸ್ ಐ ನೀಡ್ ಟು ಪ್ರೇ ಫಾರ್ ಯು. ನನ್ನ ಅಜ್ಜಮ್ಮ ನನ್ನ ರೂಮಲ್ಲಿ ಇದ್ದರು. ಅಜ್ಜಮ್ಮಗೆ ಹೇಳಿದರು, ನೀವು ಸ್ವಲ್ಪ ಆಚೆ ಹೋಗ್ರಿ, ನಾನು ಇವಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತ. ಹಿ ಜಸ್ಟ್ ಕೇಮ್ ಆ್ಯಂಡ್ ಲೇಡ್ ಹ್ಯಾಂಡ್ಸ್ ಆನ್ ಮಿ. ನನ್ನ ತಲೆ ಮೇಲೆ ಕೈ ಇಟ್ಟು ಅವ್ರು ಪ್ರಾರ್ಥನೆ ಮಾಡಿದಾಗ ಐ ನೋ ಆ್ಯಂಡ್ ಹೀ ನ್ಯೂ ದಟ್ ದೇರ್ ವಾಸ್ ಅ ಮಿರಕಲ್. ದ್ಯಾಟ್ ಅಪಾಯಿಂಟೆಡ್ ಟೈಮ್, though the doctors had given up hope saying that I will not survive, but that appointed time came when things changed for us. I knew I am healed. ಸಾಯಂಕಾಲ ಡಾಕ್ಟರ್ ಬಂದು ನನ್ನನ್ನು ಚೆಕ್ ಮಾಡಿದಾಗ she was shocked. She said, how can this happen? ನಿನ್ನೆ ನೋಡಿದಾಗ your condition was so bad, but today in one day. I said, no, it was not one day. It was just 2 hours. ಯಾಕೆಂದರೆ ಡಾಕ್ಟರ್ ಬಂದದ್ದು 6 o'clock and I knew the timing of my healing that was at 4 o'clock. ಪ್ರಿಯರೇ, ಅದೇ ರೀತಿಯಲ್ಲಿ ಎಂಥ ಬಿಡುಗಡೆ ನಮ್ಮ ಜೀವನದಲ್ಲಿ ಯಾಕಿದೆ. ಯಾಕೆಂದರೆ ದ ವರ್ಡ್ ಆಫ್ ಗಾಡ್ ಸೇಸ್ ದೆರ್ ಈಸ್ ಅ ಟೈಮ್ ಫಾರ್ ಅಸ್ ಟು ಬಿ ಅಂಡರ್ ದ ಸನ್, ದಟ್ ಎವ್ರಿಥಿಂಗ್ ಈಸ್ ಡನ್ ಅಕಾರ್ಡಿಂಗ್ಲಿ. ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ, ಅಟ್ ದ ಅಪಾಯಿಂಟೆಡ್ ಟೈಮ್. ಯೇಸು ಸ್ವಾಮಿ ಬಗ್ಗೆ ಒಂದು ವಿಷಯ ಹಿಂಗೆ ಬರೆದಿದೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರ 4ನೇ ವಚನ ಏನು ಹೇಳುತ್ತೆ? Galatians chapter 4 and verse 4, but when the fullness of time was come, when the fullness of time was come, God sent forth his son made of a woman. ಯೇಸು ಸ್ವಾಮಿದು ಈ ಲೋಕಕ್ಕೆ ಬರುವುದು ಆದಿಕಾಂಡದಲ್ಲೇ ದೇವರು ನುಡಿದಿದ್ದಾರೆ. ವೆನ್ ಸೇಟನ್ ಸಿನ್ಡ್, that very time the Lord said that the head of the serpent will be crushed by the son of man. ಅವಾಗ ಹೇಳಿದು ಪ್ರಿಯರೇ, ಆದಿಕಾಂಡದಲ್ಲಿ ಹೇಳಿದ ವಿಷಯ ಇಲ್ಲಿ ತೃಪ್ತಿಯಾಗಿದೆ, ಇಲ್ಲಿ ಪೂರ್ತಿಯಾಗಿದೆ. ಯಾಕೆಂದರೆ ಈ ವಾಕ್ಯ ಏನು ಹೇಳುತ್ತೇನೆ ಅಂದರೆ, ವೆನ್ ದ ಫುಲ್ನೆಸ್ ಆಫ್ ಟೈಮ್ ವಾಸ್ ಕಮ್ ಗಾಡ್ ಸೆಂಟ್ ಹಿಸ್ ಸನ್. ಅಂದರೆ ಸ್ವಾಮಿಗೆ ಮನಸ್ಸಿಗೆ ಬಂದಂಗೆ, ದೇವರು ಮನಸ್ಸಿಗೆ ಬಂದಂಗೆ ಕೆಲಸ ಮಾಡೋದಿಲ್ಲ. ಹೀ ಈಸ್ ಅ ಗಾಡ್ ಆಫ್ ಡಿಸಿಪ್ಲಿನ್. ನಾವು ನೋಡ್ತೇವೆ, ಆದಿಕಾಂಡದಲ್ಲಿ ಆದ ನಂತರ ಅಬ್ರಹಾಮ್ ಆಯಿತು, ನೋಹ ಆಯಿತು, ಯಾಕೋಬ ಆಯಿತು, ಯೋಸೆಫ್ ಆಯಿತು. ದೆನ್ ವಿ ಸಿ ಆಲ್ ದ ಜಡ್ಜಸ್ ಕೇಮ್, ನ್ಯಾಯಸ್ಥಾಪಕರು ಬಂದರು, ಅರಸರುಗಳು ಬಂದರು, ಆಮೇಲೆ ಪ್ರವಾದಿಗಳು, ಮೇಜರ್ ಪ್ರಾಫಿಟ್ಸು, ಮೈನರ್ ಪ್ರಾಫಿಟ್ಸು, ಆಮೇಲೆ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ 400 ವರ್ಷದ್ದು ಒಂದು ಸೈಲೆನ್ಸ್ ಆಯಿತು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯಲ್ಲಿ. ಆದರೆ ಸಹ ದೇವರ ಸಮಯ ಬರಲೇಬೇಕಾಗಿತ್ತು. ಪ್ರಿಯರೇ, ನಾವು ಅಂದ್ಕೊಳ್ತೇವೆ ಎಷ್ಟೋ ಸಮಯದಲ್ಲಿ ಇಟ್ಸ್ ಟೂ ಲೇಟ್ ನಾವು, things will not happen. But let me encourage you today that God's timing is perfect. ಇನ್ನು ಮುಂದಕ್ಕೆ ನಾವು ನೋಡುವ ಹೇಗೆ ದೇವರು ಕೆಲವರ ಜೀವನದಲ್ಲಿ ಸರಿಯಾದ ಸಮಯಕ್ಕೆ, ಅವ್ರು ಹೇಳಿದ ಸಮಯಕ್ಕೆ ಕೆಲಸ ಮಾಡಿದ್ರಂತ. ಆದರೆ ನಾನಿವತ್ತು ಎಲ್ಲರಿಗೂ ಎನ್ಕರೇಜ್ ಮಾಡ್ತೇನೆ ಅಂದರೆ, ವೇಟ್ ಆನ್ ಹಿಸ್ ಟೈಮಿಂಗ್. ಇಟ್ ಈಸ್ ದ ಪರ್ಫೆಕ್ಟ್ ಟೈಮ್. ಆಟ್ ದ ಅಪಾಯಿಂಟೆಡ್ ಟೈಮ್ ಥಿಂಗ್ಸ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಈ ಸಮಯ ಕೊಟ್ಟದಕ್ಕೆ ಸ್ತೋತ್ರ. ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ನೋ ಲಾರ್ಡ್ ದಟ್ ವೆನ್ ದ ಟೈಮ್ ಈಸ್ ರೈಟ್ ಯು ವಿಲ್ ಮೇಕ್ ಥಿಂಗ್ಸ್ ಹ್ಯಾಪನ್. ಅದಿಷ್ಟೇ ವರ್ಷ ಆಗಿರ್ಬೋದು, ನಮಗೆ ಇಷ್ಟೇ ವಯಸ್ಸಾಗಿರ್ಬೋದು, ನಾವು ಸೋತಿ ಹೋಗಿರ್ಬೋದು, ನಾವು ಬಿಟ್ಟು ಕೊಡಬೇಕಂತ ಮನಸ್ಸು ಬಂದಿರ್ಬೋದು, ನೋ ಮ್ಯಾಟರ್ ವಾಟ್ ಇಟ್ ಈಸ್, ಬಟ್ ಆಟ್ ದ ಅಪಾಯಿಂಟೆಡ್ ಟೈಮ್ ಥಿಂಗ್ಸ್ ವಿಲ್ ಹ್ಯಾಪನ್. ಫಾದರ್ ಸ್ವಾಮಿ, ಈ ಪ್ರೋಗ್ರಾಮ್ ನೋಡೋರು ಯಾರೇ ಮನಗುಂದಿದ್ದರೆ, ನಾವು ಇಷ್ಟು ವರ್ಷದಿಂದ ಬೇಡ್ತಾ ಇದ್ದೇವೆ ಆದರೆ ಏನೂ ಆಗಿಲ್ಲ ಅಂತ ಒಂದು ಮನಸ್ಥಿತಿಯಲ್ಲಿ ಇದ್ದವ್ರಿಗೆ ಸ್ವಾಮಿ ಇವತ್ತು ಈ ವಾಕ್ಯ ಪ್ರೋತ್ಸಾಹ ಕೊಡಲಿ. ಯಾಕೆಂದರೆ ನಿಮ್ಮ ಸಮಯದಲ್ಲಿ ನೀವು ಎಲ್ಲವನ್ನೂ ಸುಂದರವಾಗಿ ಮಾಡ್ತೀರಿ. ನಮ್ಮ ಸಮಯ ಅಲ್ಲ ಸ್ವಾಮಿ, ನಿಮ್ಮ ಸಮಯಕ್ಕೆ ನಾವು ಕಾಯುವಂಗೆ. ದಾವಿದ ಹೇಳ್ತಾನೆ, ವೇಟ್ ಪೇಷಂಟ್ಲಿ ಆ್ಯಂಡ್ ಅಗೇನ್ ಐ ಸೇ ವೇಟ್ ಆನ್ ದ ಲಾರ್ಡ್. ಹಾಗೆ ನಾವು ನಿಮ್ಮ ಮೇಲೆ ಕಾದು ಸ್ವಾಮಿ, ನಿಮ್ಮ ಮೇಲೆ ಆತ್ಕೊಂಡು ನಿಮ್ಮನ್ನೇ ದೃಷ್ಟಿಸ್ತಾ ನಿಮ್ಮ ಸಮಯದಲ್ಲಿ ನೀವೆಲ್ಲವನ್ನೂ ಬಿಡುಗಡೆ ಮಾಡ್ತೀರಿ ಅಂತ ನಂಬಿಕೆಯಿಂದ ಸ್ವಾಮಿ ನಾವು ಕಾಯುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.